ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಬಸ್ಸು. ನೋಡಿದ್ರೆ ನಾನೆಲ್ಲ ಅಂದ್ಕೊಂಡಿದ್ದೀನಿ BBK ಫೈನಲ್ಸ್ನ ರಾತ್ರಿ 11:30 ಮೇಲೆ ಅನೌನ್ಸ್ ಆದಂಥದ್ದು ವಿನ್ನರ್. ಬಟ್ ಮುಂಚೆನೇ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿತ್ತು. ಇವಾಗೆಲ್ಲ ಮುಂಚೆನೇ ವಿನ್ನರ್ ಯಾರು ಅಂತ ಯಾವಾಗಲೂ ಗೊತ್ತು, ಗಿಲ್ಲಿನೇ ವಿನ್ನರ್ ಅಂತ ಯಾವಾಗಲೂ ಗೊತ್ತು. ಬಟ್ ರನ್ನರ್ ಅಪ್ ಯಾರು ಅನ್ನೋ ಕ್ಲಾರಿಟಿ ಸಿಕ್ಕಿಲ್ಲ ನಿಮ್ಗೆ ಅಷ್ಟೇ. ರನ್ನರ್ ಅಪ್ ಯಾರು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೊ ಈ ಸ್ಲಾಟ್ಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಷ್ಟೇ. ಅದು ಕ್ಲಾರಿಟಿ ಸಿಕ್ಕಿದೆ. ನಂಬರ್ 1 ಯಾರು ಅಂತ ಅದು ಮುಂಚೆನೇ ನಿಗದಿ ಆಗೋಗ್ಬಿಟ್ಟಿದ್ದು. ಅದನ್ನ ತಲೆಯಲ್ಲೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. ಯಪ್ಪ ಏನು ಗುರು, ನೆನ್ನೆ ಏನೋ ಒಂಥರ ಯಾವುದೋ ವರ್ಲ್ಡ್ ಕಪ್ ಗೆದ್ದಿರೋ ಫೀಲಲ್ಲಿ ಎಲ್ಲ ಜಾಲಿವುಡ್ ಸಿನಿಮಾಸ್ ಹತ್ರ ಹೋಗ್ಬಿಟ್ಟು ಯಪ್ಪ ಆ ರೇಂಜಿಗೆ ಕ್ರೇಜು ಯಾವ ಕಂಟೆಸ್ಟೆಂಟ್ಗೂ ಕೂಡ ಕೊಟ್ಟಿಲ್ಲ ಗುರು. ಆ ರೇಂಜಿಗೆ ಕ್ರೇಜು ಹೋಗ್ಬಿಟ್ಟಲ್ಲ. ಅಲ್ಲಿ ಈಚೆಗಡೆ ನಿಂತ್ಕೊಂಡು ಎಲ್ಲ ದೊಂಬಿ ಮಾಡೋದಿದೆಯಲ್ಲ ಜನಗಳು. ಯಪ್ಪ ಪಲ್ಟಿ ಹೊಡಿತಾರೆ, ಕಿರ್ಚಾಡ್ತಾರೆ, ಕುಣಿದಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಗಿಲ್ಲಿ ಅಂತಾರೆ. ಏನು ಕ್ರೇಜು ಗುರು ಇದು. ಈ ಥರ ಕ್ರೇಜ್ ನೋಡೇ ಇಲ್ಲ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ. ಈ ಪಾರ್ಟಿ ಕ್ರೇಜಾ ಯಪ್ಪ 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 ಅಂತ ಅನ್ನಿಸ್ಬಿಡ್ತು ಎಲ್ಲರಿಗೂ ಕೂಡ. ನನಗೆ ನನ್ನ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಜನ ಟ್ರಿಗರ್ ಆಗಿದ್ದೀರಾ ಗೊತ್ತು, ಗಿಲ್ಲಿ ಅವರ ಫ್ಯಾನ್ಸ್ಗಳು ಟ್ರಿಗರ್ ಆಗಿದ್ದೀರಾ. ನನಗೆ ಹಾನೆಸ್ಟಾಗಿ ಏನು ಅನ್ನಿಸ್ತು, ಈ 6 ಸ್ಲಾಟ್ಗಳು ಅಂದರೆ ಈ ಪೊಸಿಷನ್ಗಳು ಕೊಟ್ಟಿದ್ರಲ್ಲ ಈ ಪ್ಲೇಯರ್ಗಳಿಗೆ, ಈ ಕಂಟೆಸ್ಟೆಂಟ್ಗಳಿಗೆ, ನನಗೆ ಹಾನೆಸ್ಟಾಗಿ ಏನು ಅನ್ನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ನಥಿಂಗ್ ಎಗೇನ್ಸ್ಟ್ ಗಿಲ್ಲಿಗುರು. ನಿನ್ನೆ ಗಿಲ್ಲಿ ಗೆಲ್ಲಬಾರ್ದು ಅನ್ನೋ ಥರ ನಾನೇನು ಮಾತಾಡಿಲ್ಲ. ಯಾಕೆ ಸ್ವಲ್ಪ ಟ್ರಿಗರ್ ಆಗಿದ್ದೀರಾ ನೀವು? ನಾನು ಏನಕ್ಕೆ ಮಾತಾಡಿದೆ ಅಂತಂದರೆ, ಸುದೀಪ್ ಅವ್ರ ವಿರುದ್ಧ ಮಾತಾಡ್ಬಿಟ್ರು ಎಷ್ಟೋ ಜನ. ಸುದೀಪ್ ಅವ್ರು 10 ಲಕ್ಷ ಕೊಟ್ಟರಲ್ಲಪ್ಪ ನೆನ್ನೆ ಗಿಲ್ಲಿಗೆ. ಸುದೀಪ್ ಗಿಲ್ಲಿ ಅವರ ಹೇಟರ್ ಆಗಿದೆ, 10 ಲಕ್ಷ ಏನೂ ಕೊಡ್ತಾಯಿದ್ರು. ಸುದೀಪ್ ಅವ್ರ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 12 ವರ್ಷ ಬಿಗ್ ಬಾಸ್ನ ಹೋಸ್ಟ್ ಮಾಡ್ಕೊಂಡು ಬಂದಿರುವಂಥ ಸುದೀಪ್ ಅವರು, 28 ವರ್ಷ ಆಲ್ಮೋಸ್ಟ್ 26 ವರ್ಷ ಫಿಲಮ್ ಇಂಡಸ್ಟ್ರಿಲಿರುವಂಥ ಸುದೀಪ್ ಅವ್ರ ವಿರುದ್ಧ ಇವರು ಸ್ವಲ್ಪ ಜನ ಯಾರು ಏನೋ ತಡ್ಕೊಳ್ಳೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನಿದು ಹಿಂಗೆ ಹೋಸ್ಟ್ ಮಾಡೋದು, ಹಂಗೆ ಅದು ಅದು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ನನಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗೋಗ್ಬಿಡ್ತು. ಸೊ ಗಿಲ್ಲಿ ಅಗೇನ್ಸ್ಟ್ ಏನೂ ಇಲ್ಲ ಗುರು, ಗಿಲ್ಲಿನೇ ಗೆಲ್ಲೋದು ಅಂತ ನಾನು ಹೇಳಿದ್ದೆ, ಯಾವಾಗಲೂ ಹೇಳಿದ್ದೆ, ಮುಂಚೆನೇ ಹೇಳಿದ್ದೆ. ಇದು ಗೊತ್ತಿತ್ತು, ನಾನು ಹೇಳೋದಲ್ಲ, ಎಲ್ಲರಿಗೂ ಗೊತ್ತಿತ್ತು ಗಿಲ್ಲಿನೇ ಗೆಲ್ಲೋದು ಅಂತ. ಬೇರೆ ಯಾರು ಅಲ್ಲಿ ಒಂಥರ ಎಲಿಜಿಬಲ್ ಇಲ್ಲ ಅಂತ ಅಲ್ಲ, ಹತ್ರನೂ ಕೂಡ ಬರೋಲ್ಲ ಅಂತ. ಯಾಕಂದರೆ ಜನಗಳನ್ನ ಗೆದ್ದಿರೋದು ಗಿಲ್ಲಿನೇ ಅಲ್ಲಿ, ಬೇರೆ ಯಾರೂ ಅಲ್ಲ ಅಲ್ಲಿ. ಮುಂಚೆನೇ ಗೊತ್ತಿತ್ತು. ರೋಡೆಲ್ಲ ನಿಲ್ಸ್ಕೊಂಡು ಓಟ್ ಹಾಕ್ಸ್ತಾವ್ರೆ ಅಂತಂದರೆ ಇದು ಜನರ ಪ್ರೀತಿ, ಒಂಥರ ಅನ್ಮ್ಯಾಚಬಲ್ ಪ್ರೀತಿ. ಇದು ಒಂಥರ ಆ ಥರ ಪ್ರೀತಿನ ತೋರಿಸ್ತಿರೋದು ಗಿಲ್ಲಿ ಅವ್ರಿಗೆ ನಮ್ಮ ಜನ. ಇದು ಎಲ್ಲರಿಗೂ ಸಿಗೋದಿಲ್ಲ, ಬೇಕು ಅಂದರೂ ಸಿಗೋದಿಲ್ಲ, ಎಷ್ಟೇ ಒಳ್ಳೆಯವರಾದರೂ ಸಿಗೋದಿಲ್ಲ ಒಂದೊಂದು ಟೈಮು. ಅಂದರೆ ಗಿಲ್ಲಿ ಅವ್ರು ಕೆಟ್ಟವರು ಅಂತ ಹೇಳ್ತಿಲ್ಲ ನಾನು. ಸೊ ಜನಗಳ ಪ್ರೀತಿ ಈ ಥರ ಸಿಕ್ಕಾಪಟ್ಟೆ ರೇರೋಗರು, ಯಾರಿಗೂ ಸಿಗಲ್ಲ. ನೋಡಿ ಎಷ್ಟೋ ಸೀಸನ ನೋಡಿದ್ದೀವಿ ನಾವು, ಬಟ್ ಯಾರಿಗೂ ಈ ಥರ ಪ್ರೀತಿ ಸಿಕ್ಕಿರಲಿಲ್ಲ. ಬಟ್ ಇವ್ರಿಗೆ ಈ ಥರ ಪ್ರೀತಿ ಸಿಕ್ಕಿದೆ ಅಂತಂದರೆ ಖಂಡಿತ ಇವರು ಒಂಥರ ಲಕ್ಕಿ ಎನಫ್ ಟು ಗೆಟ್ ದಿಸ್ ಕೈಂಡ್ ಆಫ್ ಲವ್ ಅಂತ ಹೇಳ್ಬೇಕಷ್ಟೇ. ಸೊ ಈ ಸ್ಲಾಟ್ಗಳ ವಿಚಾರಕ್ಕೆ ಬಂದ್ಬಿಡೋಣ. ಇವಾಗ ಜಾಸ್ತಿ ಡ್ರ್ಯಾಗ್ ಮಾಡಿದ್ದು ಸಾಕು. ಬಟ್ ನೋಡಿದರೆ ಎಲ್ಲ ಯಾವ ಥರ ಅನ್ಮ್ಯಾಚಬಲ್ ಪ್ರೀತಿ, ಅನ್ಸಿಂಕಬಲ್ ಪ್ರೀತಿ ಸಿಗ್ತಾ ಇದೆ ಅಂತ. ನಾನು ಅನ್ಮ್ಯಾಚಬಲ್ ಅನ್ಸಿಂಕಬಲ್ ಅಂತ ಹೇಳೋದೇ ಇಲ್ಲ, ಯಾಕೆ ಅಂತಂದರೆ ಗೊತ್ತು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ಈ ಪ್ರೀತಿ ಇರುತ್ತೆ ಅಂತ. ಆಮೇಲೆ ಹೊಸ ಕಂಟೆಸ್ಟೆಂಟ್ಗಳಿಗೆ ಈ ಪ್ರೀತಿ ಟರ್ನ್ ಓವರ್ ಆಗುತ್ತೆ. ಆಮೇಲೆ ಗೊತ್ತಿರೋದನ್ನ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾವ ಥರ ಇದ್ರು ಗೊತ್ತಿಲ್ಲ, ಇದು ಯಾವ ಥರ ಇದೆ ಅಂತ. ಬಟ್ ಇವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಇದು ಹಂಗೆ ಕಂಟಿನ್ಯೂ ಆಗುತ್ತಾ, ಅಥವಾ ಜನಗಳು ಉಪ್ಸಿರೋದನ್ನ ಹಂಗೆ 1-2 ವರ್ಷ ಆದಮೇಲೆ ಬಿಟ್ಬಿಡ್ತಾರೆ, ಅವ್ರನ್ನ ಹೆಸರಿಲ್ದಂಗೆ ಹೋಗ್ಬಿಡ್ತಾರೆ. ಅದು ಕಾದು ನೋಡಬೇಕಾಗತ್ತೆ, ನೋಡೋಣ ಅದೇನಾಗುತ್ತೆ ಅಂತ. ಅದು ಇವಾಗಲೇ ಹೇಳೋದಕ್ಕಾಗೋದಿಲ್ಲ. ಸೊ ಓಕೆ, ಈ ನಂಬರ್ಸ್ ಅಂತ ಬಂದಾಗ ನಂಬರ್ 6th ಸ್ಲಾಟಿಂದ ಬರ್ತೀನಿ ನಾನು. ಫಸ್ಟು ಧನುಷ್ ಅವರಿಗೆ ನಂಬರ್ 6th ಸ್ಲಾಟ್ನ ಕೊಡ್ತಾರೆ. ನನಗೆ ಇವ್ರನ್ನ ಇನ್ನು ಅಪ್ಪರ್ ಪೊಸಿಷನಲ್ಲಿ ನಾನು ನೋಡೋದಕ್ಕೆ ಇಷ್ಟಪಡ್ತಿದ್ದೆ. ನಾನು ಇವ್ರನ್ನ ರನ್ನರ್ ಅಪ್ ಆಗಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ. ನನ್ನ ಪರ್ಸನಲ್ ಅಭಿಪ್ರಾಯದ ಪ್ರಕಾರ ನನಗೆ ಈ ನಂಬರ್ 6th ಸ್ಥಾನ ಇವ್ರಿಗೇನೋ ಡಿಸರ್ವಿಂಗ್ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಟಾಸ್ಕ್ ಮಾಸ್ಟರ್ ಇವರು. ಟಾಸ್ಕ್ ಅಂತ ಬಂದಾಗ ರೊಚ್ಚಿ ಗೆದ್ದಿ ಆಡಿದಂಥ ಧನುಷು ಎಲ್ಲ ಟಾಸ್ಕ್ಗಳನ್ನೂ ಕೂಡ ರೂಲ್ ಮಾಡ್ತಾಯಿದ್ರು. ಬರೀ ಟಾಸ್ಕ್ ಅಲ್ಲ ಗುರು, ಕ್ಯಾರೆಕ್ಟ್ರ್ ಮುಖ್ಯ, ಬಿಹೇವಿಯರ್ ಮುಖ್ಯ. ಹೌದು, ಅಂಥ ಮಟ್ಟಿಗೆ ಇವರು ಅದೇ ಒಂಥರ ಏನು ಹೇಳ್ತಾರೆ, ಬಣ್ಣದ ಮಾತುಗಳು ಅವು ಇವೆಲ್ಲ ಮಾತಾಡ್ತಾ ಇರಲಿಲ್ಲ. ಸೊ ಜನಗಳಿಗೆ ಇಷ್ಟ ಆಗುವಂಥ ಮಾತುಗಳೆಲ್ಲ ಏನು ಮಾತಾಡ್ತಾ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಆ ಸ್ಲಾಟಲ್ಲಿ ಇರಬೇಕಾಗಿತ್ತು, ಅಷ್ಟಾಗಿ ಕೊಟ್ಟಿದ್ರೆ ಅಷ್ಟೇ ಜನ. ಜಾಸ್ತಿ ವೋಟಿಂಗ್ಸ್ ಆಗಿಲ್ಲ ಅವರಿಗೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ರನ್ನರ್ ಅಪ್ನ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಜೆನ್ಯೂನಾಗಿ ನೋಡ್ತು ಅಂತಂದರೆ ಟಾಸ್ಕ್ ವೈಸ್ ನೋಡ್ಕೊಂಡು ಎಲ್ಲ ವಯಸ್ ನೋಡ್ಕೊಂಡೆ ನಾನು ಇವ್ರನ್ನ ಅಟ್ಲೀಸ್ಟ್ ರನ್ನರ್ ಅಪ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಅದಾಗಲಿಲ್ಲ. ರನ್ನರ್ ಅಪ್ ಅಥವಾ ನಂಬರ್ 3 ಸ್ಲಾಟ್ನು ಕೂಡ ಓಕೆ, ಆ ಸ್ಲಾಟ್ನ ಎಕ್ಸ್ಪೆಕ್ಟ್ ಮಾಡಿದೆ. ನಂಬರ್ 6 ಹಂಗೇನು ಅಷ್ಟೊಂದು ಅನಿಸಿಲ್ಲ. ಓಕೆ, ನೆಕ್ಸ್ಟು ಮ್ಯೂಟೆಂಟ್ ರಘು ಅವರು, ಒಳ್ಳೆ ಕ್ಯಾರೆಕ್ಟರು. ಓಕೆ, ಡಿಸರ್ವಿಂಗ್ ಸ್ಲಾಟ್ ನಂಬರ್ 5 ನನ್ನ ಪ್ರಕಾರ. ನಾನು ಅದನ್ನೇ ಹೇಳಿದೆ, ನಾನು ಈ ಹಿಂದೆ ಒಂದು ಸ್ವಲ್ಪ ವಿಡಿಯೋ ಮಾಡಿದಾಗ ಇವರಿಗೆ ನಂಬರ್ 5 ಅಥವಾ ನಂಬರ್ 4 ಸಿಗೋವಂಥ ಚಾನ್ಸಸ್ ಇರುತ್ತೆ ಅಂತಲೂ ಕೂಡ ಹೇಳಿದೆ. ಸೊ ಆ ಸ್ಥಾನ ನನಗೆ ಡಿಸರ್ವಿಂಗ್ ಆಗಿ ಸಿಕ್ಕಿದೆ ಇವರಿಗೆ. ಸೊ ಓಕೆ, ವೆಲ್ ಆ್ಯಂಡ್ ಗುಡ್ ಅಂತಲೇ ಅನ್ನಿಸ್ತು ನನಗೆ ಮ್ಯೂಟೆಂಟ್ ರಘು ಅವರಿಗೆ. ಇನ್ನು ಹೈಯರ್ ಪೊಸಿಷನ್ಗೆ ಬಂತವರೆ ನಂಬರ್ 4th ಸ್ಲಾಟು
ಕಾವ್ಯ ಅವರಿಗೆ ಸಿಕ್ಕಿರುವಂಥದ್ದು. ಸ್ವಲ್ಪ ಜನ ಹೈಟೆಡ್ ತೋರಿಸ್ಬೋದು ಕಾವ್ಯ ಅವರಿಗೆ, ಇಲ್ಲಾಗರು ಈ ಸ್ಲಾಟು ಡಿಸರ್ವಿಂಗ್ ಇಲ್ಲ, ಇನ್ನೂ ಕೆಳಗಡೆ ಬರಬೇಕಿತ್ತು, ಧನುಷ್ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಮ್ಯೂಟೆಂಟ್ರಿಗೂ ಮೇಲೆ ಹೋಗ್ಬೇಕಾಗಿತ್ತು, ಕಾವ್ಯ ಕೆಳಗೆ ಬರಬೇಕಾಗಿತ್ತು ಅಂತ. ಬಟ್ ನನಗೇನೋ ಇಲ್ಲಾಗರು ಅವ್ರು ಸ್ವಲ್ಪ ಮನೇಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ತು. ಅದಕ್ಕೋಸ್ಕರ ಈ ಸ್ಲಾಟು ಕೂಡ ನನಗೇನೋ ಡಿಸರ್ವಿಂಗ್ ಅಂತಲೇ ಅನ್ನಿಸಿದೆ. ನಂಬರ್ 4th ಸ್ಲಾಟು. ನಂಬರ್ 3rd ಸ್ಲಾಟು ಗೊತ್ತಿರೋದೇ ಯಾರಿಗೆ ಸಿಕ್ಕಿದೆ ಅಂತ, ಇಟ್ಸ್ ಅಶ್ವಿನಿ ಗೌಡ. ಟೂರ್ನಮೆಂಟ್ ಫುಲ್ಲು ನನಗೆ ಯಾಕೆ ಕ್ರಿಕೆಟ್ ಬರ್ತೈತೆ ಬಾಯಿಗೆ, ಸೀಸನ್ ಫುಲ್ಲು ಹಾವಳಿ ಎಬ್ಬಿಸ್ಬಿಟ್ಟಿದ್ರು ಹಿಂಗೇನೆ. ಒಂಥರ ಸೀಸನ್ ಸ್ಟಾರ್ಟ್ ಆಗಿದೆ ಹಾವಳಿ ಇವರಿಂದ, ಎಲ್ಲ ಸೈಲೆಂಟ್ ಗಪ್ಚುಪ್ ಮಾಡಾಕ್ಬಿಟ್ಟಿದ್ರು ಹಿಂಗೇನೆ. ಬಿಗ್ ಬಾಸ್ ಮನೇನ ಗಪ್ಚುಪ್ ಮಾಡಿದಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದರೆ, ಸೈಲೆಂಟ್ ಮಾಡಿದಂಥ ಪ್ಲೇಯರು ಅದು ಅಶ್ವಿನಿ ಗೌಡ ಮಾತ್ರನೇ. ಥ್ರೂಔಟ್ ದ ಸೀಸನ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ, ಸೊ ಜಗಳ ಅಂದರೆ ಜಗಳ, ಎಮೋಷನ್ ಅಂದರೆ ಎಮೋಷನ್ನು ಎಲ್ಲ ತೋರಿಸಿದ್ದಾರೆ. ನಂಬರ್ 3 ಸ್ಲಾಟು ಡಿಸರ್ವಿಂಗ್ ಅಂತ ಕೇಳಿದ್ರೆ ನಂಬರ್ 2 ಅಥವಾ 3 ಓಕೆ ಡಿಸರ್ವಿಂಗೇ ನನ್ನ ಪ್ರಕಾರ ನೋಡ್ತು ಅಂತಂದರೆ. ಯಾಕಂದರೆ ಜನಗಳು ಏನು ನೋಡ್ತಾರೆ ಇಲ್ಲಿ ಅಂತಂದರೆ, ಜಗಳನ ಒಂಥರ ಒರಟುತನ ಯಾರು ಕೂಡ ಇಲ್ಲಿ ಇಷ್ಟಪಡೋದಿಲ್ಲ. ಒಂಥರ ಸ್ಮೂತಾಗಿ ನೋಡಿ ಎಲ್ಲ ಗೆದ್ದಿರೋವಂಥವ್ರು ಹೆಂಗಿದ್ದಾರೆ ಅಂದರೆ, ಒರಟುತನ ಮಾಡೋವಂಥವ್ರು, ಬಣ್ಣತನ ಮಾಡೋವಂಥವ್ರು, ಇಲ್ಲ ನಾನು ಇರೋದೇ ಹಿಂಗೆ ಅಂದರೆ ಅವ್ರ ಪರ್ಸ್ನಲ್ ಕ್ಯಾರೆಕ್ಟರೇ ಆ ಥರ. ಡ್ರಾಮಾ ಮಾಡ್ತಾ ಇಲ್ಲ ಅವರು, ನಿಜವಾಗ್ಲೂ ಇರೋದೇ ಅವ್ರು ಆ ಥರ. ಅದನ್ನು ರಿಯಲಾಗಿ ಏನಿದ್ದಾರೆ ಅದನ್ನು ತೋರಿಸೋದ್ರೆ ಜನಗಳಿಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ಜನಗಳಿಗೆ ಏನು ಇಷ್ಟ ಆಗುತ್ತೆ, ಒಳ್ಳೆತನ ಇಷ್ಟ ಆಗುತ್ತೆ. ಒಳ್ಳೆತನ ಅಂತಂದರೆ ಒಂಥರ ಕಾಮಿಡಿ ಮಾಡೋ ಥರನಾಗಿರ್ಬೋದು, ಜೊತೆಗೆ ಕೆಲವೊಂದು ಟೈಮ್ ಒಳ್ಳೆತನ ಸಿಕ್ಕಾಪಟ್ಟೆ ಒಳ್ಳೆಯವರು ಅನ್ನೋ ಥರ ಅನಿಸ್ಕೊಳ್ಳೋವಂಥದ್ದು, ಆ ಥರ ಎಲ್ಲ ಇಷ್ಟ ಆಗುತ್ತೆ ಜನಗಳಿಗೆ. ನಾವು ಬ್ರುಟಲ್ ಆಗಿದ್ರೆ, ಕ್ರೋಲ್ ಆಗಿದ್ರೆ ಜನ ಎಲ್ಲ ಇರೋದು ಹಂಗೇನೆ. ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಯಾರಿಗೂ ಒಳ್ಳೆಯವರೇನಲ್ಲ ಅಲ್ಲಿ ಈಚೆ ಕಡೆ ಜನರು. ಏನು ಎಲ್ಲರಿಗೂ ಒಳ್ಳೆಯವ್ರು ಆಗೋಕ್ಕಾಗೋದಿಲ್ಲ. ಬಟ್ ಜನಗಳ ಮನಸ್ಸನ್ನ ಎಲ್ಲರೂ ಗೆಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಅಶ್ವಿನಿ ಗೌಡ ಅವರು ಸುಮಾರು ಜನದ ಮನಸ್ಸನ್ನ ಗೆದ್ದಿದ್ದಾರೆ, ಬಟ್ ಗೆಲ್ಲಿಯವ್ರು ಜಾಸ್ತಿ ಗೆದ್ದಿದ್ದಾರೆ, ಅಷ್ಟನ್ನೇ ಡಿಫ್ರೆನ್ಸ್ ಇಲ್ಲಿ, ಬೇರೆ ಏನಿಲ್ಲ. ಸೊ ನಂಬರ್ 2 ಸ್ಲಾಟ್ ನನಗೇನೋ ಇದು ರಕ್ಷಿತಾ ಅವರಿಗೆ ಸಿಕ್ಕಿರೋದು ನನಗೇನೋ ಅಷ್ಟರ ಮಟ್ಟಿಗೆ ಇದಂತ ಅನ್ನಿಸ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಧನುಷ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಅಥವಾ ಅಶ್ವಿನಿ ಗೌಡ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಒಂದು ಸ್ಲಾಟಲ್ಲಿ. ನಂಬರ್ 2 ಅಲ್ಲಿ ಧನುಷ್ ಅಥವಾ ಅಶ್ವಿನಿ ಅವರು. ಓಕೆ, ನಂಬರ್ 4 ಅಥವಾ ಇವ್ರನ್ನ ನಂಬರ್ 6 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ನನ್ನ ಅನಿಸಿಕೆ ಏನಿತ್ತು ಅಂತಂದರೆ, ವೋಟಿಂಗ್ಸ್ ಆಗುತ್ತೆ ಪಕ್ಕ ರಕ್ಷಿತಾ ಅವ್ರಿಗೆ ಆ ಕಡೆಯಿಂದ ಫುಲ್ಲು. ಇಲ್ಲಿ ಹೆಂಗಾಗಿದೆ ಅಂತಂದರೆ, ಮಂಡ್ಯ ಫುಲ್ಲು ವೋಟ್ ಬಿದ್ದಿರೋದು ಗಿಲ್ಲಿಗೆ. ಮಂಡ್ಯದಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ, ವೋಟಿಂಗ್ಸ್ನ ನಿಲ್ಲಿಸಿ ವೋಟ್ ಮಾಡಿಸೋರೆ ಗುರು. ಗಾಡೀಲಿ ಹೋಗ್ತಿರೋಲ್ಲ ನಿಲ್ಲಿಸಿ ವೋಟ್ ಮಾಡಿಸೋರೆ. ಫೋನ್ ಒಬ್ರದ್ದು ಐತೆ ಅಂತಂದರೆ ಅವ್ರ ಮನೆಯವ್ರದ್ದೆಲ್ಲ ಫೋನ್ ತೊಗೊಂಡು ಅವರೇ ವೋಟ್ ಮಾಡವ್ರೆ. ಸೊ ಈ ಥರ ವೋಟಿಂಗ್ ಆಗಿರೋದು ಗಿಲ್ಲಿಗೆ ಅಂತ ಕ್ರೇಜು. ಈ ಕಡೆ ರಕ್ಷಿತಾ ಅವ್ರಿಗೆ ಹೆಂಗೆ ಅಂತಂದರೆ, ಆ ಕಡೆ ಫುಲ್ಲು ಈ ಕಡೆ ಕರಾವಳಿ ಸುತ್ತಮುತ್ತ ಆ ಕಡೆ ಎಲ್ಲ ಬೇಜಾರು ವೋಟ್ಗಳು ಬಿದ್ದಿದ್ದಾವೆ. ಸೊ ಏನು ಹೇಳ್ತೀರಾ ಗುರು ಇದಕ್ಕೆ? ಓಕೆ, ನನಗೇನೋ ಅನಿಸಿದ್ದು ಈ ಥರ, ರಕ್ಷಿತಾ ಅವ್ರ ಸ್ಲಾಟು ನಂಬರ್ 5 ಅಥವಾ 6 ಇತ್ತು ಅಂದರೆ ನಾನು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳ್ತೀನಿ. ಬಟ್ ಜನ ಸ್ಯಾಟಿಸ್ಫೈ ಮಾಡ್ತಿದ್ದಾರೆ ಅವ್ರು ಆಲ್ರೆಡಿ. ಇವಾಗ ನನಗೆ ಉಗಿಯಕ್ಕೆ ಬರಬೇಡಿ ರಕ್ಷಿತಾ ಹಿಂಗೆ ಅಂತ ಎಲ್ಲ. ಬಟ್ ನಾನು ನನ್ನ ಅನಿಸಿಕೆ ಹೇಳ್ತಿದ್ದೀನಿ. ಪ್ರತಿಯೊಬ್ಬರದ್ದು ಅವರವರ ವ್ಯೂ ಪಾಯಿಂಟ್ ಇರುತ್ತೆ. ನಿಮ್ಮದು ಒಂದು ವ್ಯೂ ಪಾಯಿಂಟು, ನಂದು ಒಂದು ವ್ಯೂ ಪಾಯಿಂಟು. ನೀನೇ ಸರಿ ಅಂತ ಇಲ್ಲಿ ಸಾಧಿಸೋಕ್ಕಾಗೋದಿಲ್ಲ, ನಾನೇ ಸರಿ ಅಂತಲೂ ಕೂಡ ಇಲ್ಲಿ ಸಾಧಿಸೋದಕ್ಕಾಗೋದಿಲ್ಲ. ನನ್ನ ವ್ಯೂ ಪಾಯಿಂಟ್ ನನಗೆ, ನಿಮ್ಮ ವ್ಯೂ ಪಾಯಿಂಟು ನಿಮಗೆ ಅನಿಸ್ತೀನಿ. ನನ್ನ ಅನಿಸಿಕೆ ಪ್ರಕಾರ ನಂಬರ್ 2 ಸ್ಲಾಟು ಸ್ವಲ್ಪ ಬೆಟರ್ ಆಗಿತ್ತು ಅಂದರೆ ಪರವಾಗಿಲ್ಲ ಅಂತ ಅನಿಸಿದೆ. ನಂಬರ್ 1 ಗಿಲ್ಲಿ ಇದು ಮುಂಚೆನೇ ಗೊತ್ತಿತ್ತು, ಇದು ಯಾವಾಗಲೂ ಗೊತ್ತಿರೋ ಅಂಥದ್ದನ್ನ ಇವಾಗ ಮತ್ತೆ ನಾನು ಇವಾಗ ಇಲ್ಲ ಅವರು ಡಿಸರ್ವಿಂಗ್ ಇಲ್ಲ ಅಂತ ಅಂದರೆ ಎಲ್ಲರೂ ಹೋಗಿತಾರೆ ಅಷ್ಟೇ. ನನಗೆ ಹೌದು ಡಿಸರ್ವಿಂಗ್ ಸ್ಲಾಟೇನೆ ಅದು. ಒಳ್ಳೆತನ ಜೊತೆಗೆ ಅವರ ಕಾಮಿಡಿನ, ಅವರ ಒಂದು ಸ್ಕಿಲ್ಗಳನ್ನ, ಅವರು ಒಂದು ರೇಗಿಸೋ ಅಂಥದ್ದು, ಎಲ್ಲರಿಗೂ ಟ್ರಿಗರ್ ಮಾಡೋ ಅಂಥದ್ದು, ಇದೆಲ್ಲರಿಗೂ ಇಷ್ಟ ಆಗಿದೆ. ಅದಕ್ಕೋಸ್ಕರ ವೋಟ್ ಮಾಡಿದ್ದಾರೆ. ಆ್ಯಂಡ್ ನೋಡೋಣ, ಈ ಥರ ಪ್ರೀತಿ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಈ ಪ್ರೀತಿ ಅದು ಎಷ್ಟು ದಿನ ಇರುತ್ತೆ ನನಗಂತೂ ಗೊತ್ತಿಲ್ಲ. ಪಟ್ಟಣಂಗೆ ಸಿಕ್ಕಿರೋಂಥ ಪ್ರೀತಿ ಪಟ್ಟಣಂಗೆ ಹೋಗದೇ ಇದ್ರೆ ಸಾಕು. ಬಿಗ್ ಬಾಸ್ ಫ್ಯಾನ್ಸ್ಗಳೆಲ್ಲ ಇವತ್ತಿಂದ ಅದೇನು ಮಾಡ್ತಿರೋ ಗೊತ್ತಿಲ್ಲ, ದಿನ ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ. ಬಿಗ್ ಬಾಸ್ ಅಂತ ಇವತ್ತೆಲ್ಲ ಮಿಸ್ ಮಾಡ್ಕೊತೀರ, ಖಂಡಿತ ಗೊತ್ತು. ಇನ್ನೇನು ಸೀಸನ್ ಮುಗಿದಂಗೆ ಇನ್ನೊಂದು ಸೀಸನ್ ಬರುತ್ತೆ, ಅವಾಗ ಸಪೋರ್ಟ್ ಎಲ್ಲ ಅವ್ರಿಗೆ ಹೋಗುತ್ತೆ, ಕ್ರೇಜ್ ಎಲ್ಲ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಕೈ ಬಿಡಬೇಡ್ರಿ, ಎಷ್ಟು ನಿಗಿಲ್ ನಾ ಹೇಳ್ತಾ ಇರೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.